ಹನ್ನೂರು ಸ್ಟೇಷನ್ ಬಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಚಾಮರಾಜನಗರ ಜನತೆ ಆಗಿರ್ಬೋದು, ಹನ್ನೂರು ಜನತೆ ಆಗಿರ್ಬೋದು, ರೈತರಾಗಿರ್ಬೋದು, ಹಾಗೆ ಕನ್ನಡ ಸಂಘಗಳಾಗಿರ್ಬೋದು ಪ್ರತಿಭಟನೆ ಮಾಡ್ತಿದ್ದಾರೆ ಸ್ಟೇಷನ್ ಮುಂದೆ. ಪೊಲೀಸವ್ರನ್ನ ಏನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ಅಲ್ಲಿರೋ ಜನಗಳು ಅವ್ರನ್ನ ಕರ್ಕೊಂಡೋಗಿ ಸೆಲ್ಲೊಳಗಡೆ ಹಾಕ್ತಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಹಾಗೆ ರೈತರು ಏನಾದ್ರು ಕ್ವಶನ್ ಕೇಳಿದಾಗ ನೀವು ಅದಕ್ಕೆ ಉತ್ತರ ಕೊಡಬೇಕು. ನೀವು ಅದನ್ನ ಮಾಡ್ತಿಲ್ಲ. ನೀವು ದಯವಿಟ್ಟು ಯೂನಿಫಾರ್ಮ್ನ ಕಳ್ಸಿಟ್ಟು ಮನೇಲಿ ಕುತ್ಕೊಳ್ಳೋದು ವಾಸ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಅವರು ಬೇಟೆ ಆಡೋದಕ್ಕೆ ಬಂದಿದ್ರು, ಹಾಗಾಗಿ ನಾವು ಅವ್ರನ್ನ ಗದ್ರಿದ್ವಿ. ಅವರು ನಮ್ಮ ಮೇಲೆ ಗುಂಡನ್ನ ಆರ್ಸೋದಕ್ಕೆ ಪ್ರಯತ್ನ ಪಟ್ಟರು, ಹಾಗಾಗಿ ನಾವು ಅವ್ರನ್ನ ಎನ್ಕೌಂಟರ್ ಮಾಡೋ ಸನ್ನಿವೇಶ ಬಂತು. ರೈತರು ಹೇಳೋ ಪ್ರಕಾರ, ಸ್ಥಳೀಯರ ಹೇಳೋ ಪ್ರಕಾರ ಅವರು ಬೇಟೆಗಾರರೇ ಅಲ್ಲ, ಅವರು ರೈತರ ಕುಟುಂಬದಿಂದ ಬಂದಿರೋದು, ಅವರು ಕೂಡ ವ್ಯವಸಾಯ ಮಾಡ್ತಿರೋ ನಮ್ಮ ಮಾತನ್ನು ಹೇಳ್ತಾರೆ. ಬಟ್ ತನಿಖೆ ಆದ್ಮೇಲೆ ಸತ್ಯ ಆಚೆ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಈಗಾಗಲೇ ಅವ್ರ ಮೇಲೆ ಗುಂಡು ಯಾರ ಹಾರಿಸಿದ್ರೆ ಅವ್ರ ಮೇಲೆ FIR ಆಗಿದೆ. ಹಾಗೆ ಸರ್ಕಾರದಿಂದ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ತಲಾ 15 ಲಕ್ಷ ಘೋಷಣೆ ಮಾಡಿದ್ದಾರೆ. MLA ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಹಾಯ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಓಕೆ ಒಪ್ಕೋತೀವಿ, ಬಟ್ ನ್ಯಾಯ ಸಿಗ್ಬೇಕು. ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಬಾರ್ದು ಅನ್ನೋದು ನನ್ನ ಧ್ವನಿ. ದಯವಿಟ್ಟು ಸ್ನೇಹಿತರು ಇದನ್ನೆಲ್ಲ ಕಡೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.